ಇನ್ನು ಪ್ರಜ್ವಲ್ ರೇವಣ್ಣ ರಾಸಲೀಲಾ ಪ್ರಕರಣ ಸಂಬಂಧ ಈಗ ಆಲ್ರೆಡಿ 9 ಸಂತ್ರಸ್ತೆಯರನ್ನ ಪತ್ತೆ ಹಚ್ಚಿದೆ ಎಸ್ಐಟಿ. ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ. ಈಗಾಗಲೇ 9 ಮಂದಿ ಸಂತ್ರಸ್ತೆಯರನ್ನ ಎಸ್ಐಟಿ ಪತ್ತೆ ಹಚ್ಚಿದೆ. ವಿಡಿಯೋದಲ್ಲಿರುವ 9 ಸಂತ್ರಸ್ತೆಯರನ್ನ ಎಸ್ಐಟಿ ಗುರುತಿಸಿದೆ. ಈಗಾಗಲೇ 9 ಸಂತ್ರಸ್ತೆಯರನ್ನ ಎಸ್ಐಟಿ ಪತ್ತೆ ಹಚ್ಚಿದೆ. ಎಲ್ಲ ಸಂತ್ರಸ್ತ ಮಹಿಳೆಯರಿಂದ ಹೇಳಿಕೆಯನ್ನ ಪಡೆಯೋದಕ್ಕೆ ಎಸ್ಐಟಿ ಮುಂದಾಗಿದೆ. ಪ್ರಜ್ವಲ್ ಪ್ರಕರಣದಲ್ಲಿ ಹೇಳಿಕೆ ಕೊಡ್ತಾರಾ ಎಲ್ಲ ಸಂತ್ರಸ್ತೆಯರು? ನಿಜಕ್ಕೂ ಅವರೆಲ್ಲರೂ ಕೂಡ ಹೇಳಿಕೆಯನ್ನ ಕೊಟ್ರೆ ಸಂಕಷ್ಟ ಜಾಸ್ತಿ ಆಗುತ್ತೆ. 9 ಸಂತ್ರಸ್ತೆಯರ ಪೈಕಿ 2 ಮಹಿಳಾ ಅಧಿಕಾರಿಗಳು ಕೂಡ ಇದ್ದಾರೆ. ಟ್ರಾನ್ಸ್ಫರ್ ವಿಚಾರಕ್ಕೆ ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ಅನ್ನ ಭೇಟಿ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಈಗ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಂತಹ 9 ಸಂತ್ರಸ್ತೆಯರನ್ನ ಎಸ್ಐಟಿ ಪತ್ತೆ ಹಚ್ಚಿದೆ. ಅವರೆಲ್ಲರೂ ಕೂಡ ಹೇಳಿಕೆ ಕೊಟ್ರೆ ನಿಜಕ್ಕೂ ಕೂಡ ಪ್ರಜ್ವಲ್ಗೆ ಇನ್ನೊಂದಷ್ಟು ಸಂಕಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವಿಚಾರವಾಗಿ ಏನೆಲ್ಲ ಮಾಹಿತಿ ಇದೆ ವರ್ಷಿತಾ? ಸಿಂಧೂರ, ಪ್ರಜ್ವಲ್ ರೇವಣ್ಣ ಅವರ ಕಾಮಲೀಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಯಾಕಂದ್ರೆ ದಿನ ಕಳೆದಂತೆ ಒಬ್ಬೊಬ್ಬರಾಗಿ ಸಂತ್ರಸ್ತೆಯರು ಬಂದು ದೂರನ್ನ ಕೊಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ಟೀಮ್ ಕೂಡ ಅಷ್ಟೇ ಒಂದು ಚುರುಕಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇರುವಂಥದ್ದು. ಈಗಾಗಲೇ 9 ಜನ ಸಂತ್ರಸ್ತೆಯರನ್ನ ಕರ್ಕೊಂಡು ಬಂದು ತನಿಖೆಯನ್ನ ಮಾಡಿರುವಂಥದ್ದು. ಅದರಲ್ಲಿ ಬಹುಮುಖ್ಯವಾಗಿ 2 ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಇನ್ಸ್ಪೆಕ್ಟರ್ಗಳು ಕೂಡ ಇರೋದ್ರಿಂದ ಅವರ ಒಂದು ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು. ಆ ಒಂದು 2 ಅಧಿಕಾರಿಗಳು ಹೇಳಿರುವಂತಹ ಪ್ರಕಾರ ನೋಡೋದಾದ್ರೆ ಅಂದ್ರೆ ವರ್ಗಾವಣೆ ಬೇಕಿರುತ್ತೆ. ವರ್ಗಾವಣೆ ವಿಚಾರಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿ ನಮ್ಮನ್ನ ಫೋರ್ಸ್ಫುಲ್ ಆಗಿ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಳ್ತಾ ಇದ್ರು. ಜೊತೆಗೆ ಒಂದಷ್ಟು ಟಾರ್ಚರ್ಗಳನ್ನ ಕೊಡ್ತಾ ಇದ್ರು, ವಿಡಿಯೋ ಕಾಲ್ ಮಾಡುವಂತ ಇದ್ರು, ಫೋಟೋ ಕಳಿಸುವಂತ ಇದ್ರು. ಈ ರೀತಿ ಒಂದಷ್ಟು ಹೇಳಿಕೆಗಳನ್ನ ಈಗಾಗಲೇ ಎಸ್ಐಟಿ ಟೀಮ್ ಮುಂದೆ ಇಟ್ಟಿರುವಂತದ್ದು. ಇನ್ನುಳಿದಂತೆ ಒಬ್ಬೊಬ್ಬರೇ ಮಹಿಳೆಯರು ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ಅಂದ್ರೆ ಈಗ ತಮ್ಮೆಲ್ಲ ಮಾಹಿತಿಗಾಗಿ